ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯು ರಾಶಿಚಕ್ರದ 8ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ವೃಶ್ಚಿಕ ರಾಶಿಯು ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಜ್ಯೇಷ್ಠ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ವೃಶ್ಚಿಕ ರಾಶಿಯ ಗ್ರಹಾಧಿಪತಿಯು ಮಂಗಳನಾಗಿರುತ್ತಾನೆ. ತತ್ವ ಜಲತತ್ವವಾಗಿರುತ್ತದೆ. ಸ್ವಭಾವ ಸ್ಥಿರ ರಾಶಿಯಾಗಿರುತ್ತದೆ. ಇವರು ಮಂಗಳನ ಪ್ರಭಾವದಿಂದಾಗಿ ಅಪ್ರತಿಮ ಧೈರ್ಯಶಾಲಿಗಳು. ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಮಂಗಳವಾರ ಮತ್ತು ಭಾನುವಾರ ಅನುಕೂಲಕರ ಶುಭ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಕೆಂಪು ಮತ್ತು ಮರೂನ್ ಅಂದರೆ ತಿಳಿ ಕೆಂಪು ಆಗಿರುತ್ತದೆ. ಅದೃಷ್ಟದ ರತ್ನ ಹವಳವಾಗಿರುತ್ತದೆ. ಈಗ ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರೇ, ಜಗಳಕ್ಕೆ ಯಾರು ಕಾರಣ ಮತ್ತು ಏಕೆ ಎಂದು ನಿಮಗೆ ತಿಳಿದರೆ ಕುಂಭರಾಶಿಯವರು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುತ್ತಾರೆ. ಹಾಗಾದರೆ ಜುಲೈ 16 ಗುರುವಾರ ನಿಮ್ಮ ಜೀವನದಲ್ಲಿ ಸಂಭವಿಸುವ ದೊಡ್ಡ ಸಂವೇದನೆ ಏನು? ಇಂದು ನಿಮ್ಮ ಮನೆಯಿಂದ ಅಥವಾ ನಿಮ್ಮ ಗಂಡನಿಂದ ಯಾವ ರೀತಿಯ ಸಮಸ್ಯೆಗಳು ಮತ್ತು ಜಗಳಗಳು ಬರಲಿವೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಘಾತಕ್ಕೊಳಗಾಗುತ್ತೀರಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಂದು ಇದು ಏಕೆ ನಡೆಯುತ್ತಿದೆ ಮತ್ತು ನೀವು ಇಂದು ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ವಿವರವಾಗಿ ವಿವರಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಬಿಡದೆ ಕೊನೆಯವರೆಗೂ ನೋಡಿ. ಎಲ್ಲ ವಿಷಯಗಳು ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ಈ ರಾಶಿಯವರು ತುಂಬ ಬುದ್ಧಿವಂತರು ಎಂದು ಹೇಳಬಹುದು. ಅವರು ಏನೇ ಮಾಡಿದರೂ ಅವರು ತಮಗಾಗಿ ಮಾತ್ರವಲ್ಲದೆ ತಮ್ಮ ಕುಟುಂಬಕ್ಕೂ ಪ್ರಯೋಜನಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಕುಂಭರಾಶಿಯವರು ತುಂಬ ಶುದ್ಧ ಹೃದಯವನ್ನು ಹೊಂದಿರುತ್ತಾರೆ. ನೀವು ಯಾರನ್ನಾದರೂ ನಂಬಿದರೆ ನೀವು ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತೀರಿ. ಅದು ನಿಮ್ಮ ದೌರ್ಬಲ್ಯ ಎಂದು ಹೇಳಬಹುದು. ಏಕೆಂದರೆ ನೀವು ಅತಿಯಾಗಿ ನಂಬುತ್ತೀರಿ ಮತ್ತು ಅತಿಯಾದ ಆತ್ಮವಿಶ್ವಾಸದ ಆಧಾರದ ಮೇಲೆ ಏನನ್ನಾದರೂ ಮಾಡುತ್ತೀರಿ. ಈ ಅತಿಯಾದ ಆತ್ಮವಿಶ್ವಾಸ ಮತ್ತು ಅತಿಯಾದ ಆತ್ಮವಿಶ್ವಾಸವು ಕೆಲವೊಮ್ಮೆ ನಿಮಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಅದು ಅಸ್ತಿತ್ವದಲ್ಲಿಲ್ಲ ಎಂದು ಹೇಳಬಹುದು. ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿವೆ. ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಅಥವಾ ವಿಶ್ವಾಸಾರ್ಹ ಸ್ನೇಹಿತರ ವಿಷಯದಲ್ಲಿ ನೀವು ಅವರಿಂದ ಕೆಲವು ರೀತಿಯ ತೀವ್ರ ಟೀಕೆಗಳನ್ನು ಪಡೆಯುತ್ತಿದ್ದೀರಿ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಕೆಲವು ರೀತಿಯ ಹಾನಿಯನ್ನು ಅನುಭವಿಸುತ್ತಿದ್ದೀರಿ. ಜೊತೆಗೆ ನಿಮ್ಮ ಮಾತುಗಳಲ್ಲಿಯೂ ಕೆಲವು ಬದಲಾವಣೆಗಳನ್ನು ಪಡೆಯುತ್ತಿದ್ದೀರಿ. ನಿಮ್ಮ ಮೇಲಿನ ಅಸಮಾಧಾನವು ಕೆಲವು ಸಮಯದಿಂದ ಹೊರಬರುತ್ತಿದೆ. ಇದೆಲ್ಲವೂ ತಾತ್ಕಾಲಿಕ ಅಥವಾ ಯಾವುದೋ ರೀತಿಯ ಮಾನಸಿಕ ಅಸ್ವಸ್ಥತೆಯಿಂದ ಎಂದು ನೀವು ಭಾವಿಸುತ್ತೀರಿ. ಕುಟುಂಬದಲ್ಲಿ ನಡೆಯುತ್ತಿರುವ ಸಣ್ಣ ಸಮಸ್ಯೆಗಳಿಂದಾಗಿ ಈ ರೀತಿಯ ಅನಿಶ್ಚಿತತೆ ಉಂಟಾಗಿದೆ. ಗಂಡ ಮತ್ತು ಹೆಂಡತಿಯ ನಡುವಿನ ಸಣ್ಣ ಸಮಸ್ಯೆಗಳು ಸಹಜ ಎಂದು ನೀವು ಭಾವಿಸುತ್ತಿದ್ದೀರಿ ಮತ್ತು ನೀವು ಎಲ್ಲವನ್ನು ಮುಂದಕ್ಕೆ ತೆಗೆದುಕೊಂಡು ನಂತರ ಅದನ್ನು ನೋಡಿಕೊಳ್ಳುತ್ತಿದ್ದೀರಿ. ಆದರೆ ಇಂದು ಜುಲೈ 16 ಮತ್ತು ವಿಶೇಷವಾಗಿ ಈ ಗುರುವಾರ ಸಮಸ್ಯೆ ಉಲ್ಬಣಗೊಂಡು ದೊಡ್ಡ ಜಗಳಕ್ಕೆ ಕಾರಣವಾಗುವ ಸಾಧ್ಯತೆಗಳಿವೆ. ಇದರರ್ಥ ನೀವು ನಂಬುವವರಿಂದ, ಗೌರವಿಸುವವರಿಂದ ಮತ್ತು ಗೌರವದಿಂದ ಯೋಚಿಸುವವರಿಂದ ನೀವು ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲಿದ್ದೀರಿ. ನಿಜವಾದ ಪರಿಸ್ಥಿತಿ ಏನೆಂದರೆ ಇಂದು ಯಾವಾಗ ನಿಮ್ಮ ರಹಸ್ಯ ಬಹಿರಂಗಗೊಳ್ಳುವುದು ಅಥವಾ ನಿಮ್ಮ ಸಂಗಾತಿಗೆ ನಿಮ್ಮ ಬಗ್ಗೆ ಬಹಳ ದಿನಗಳಿಂದ ಇರುವ ಅನುಮಾನದಂತಹ ಒಂದು ಪ್ರಮುಖ ವಿಷಯ ಇಂದು ಅನಿರೀಕ್ಷಿತವಾಗಿ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ. ಅವರು ಇಷ್ಟು ದಿನಗಳಿಂದ ಹೊಂದಿದ್ದ ಅನುಮಾನ ಇದ್ದಕ್ಕಿದ್ದಂತೆ ನಿಜವಾಗುವ ಪರಿಸ್ಥಿತಿಯೂ ಇರುತ್ತದೆ. ಆ ಪರಿಸ್ಥಿತಿಯನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುವಿರಿ. ಮೊದಲಿಗೆ ಈ ವಿಷಯದ ಬಗ್ಗೆ ಅವರಿಗೆ ಹೇಗೆ ತಿಳಿಯಿತು ಎಂಬುದರ ಬಗ್ಗೆ ನಿಮಗೆ ಅನುಮಾನಗಳಿರುತ್ತವೆ. ಅದು ಕೂಡ ನೀವು ಎಲ್ಲೋ ಹೂಡಿಕೆ ಮಾಡಿದ್ದರೆ
ಇದು ಒಂದು ಹೂಡಿಕೆಯ ಬಗ್ಗೆ ಇರಬಹುದು ಮತ್ತು ನಿಮಗೆ ಮೋಸ ಹೋಗಿರಬಹುದು, ಅಥವಾ ನೀವು ಯಾರಿಗಾದರೂ ಸಾಲವಾಗಿ ಅಥವಾ ಗ್ಯಾರಂಟಿಯಾಗಿ ₹1 ಸಾಲವನ್ನು ನೀಡಿರಬಹುದು ಮತ್ತು ಆ ಸಾಲವನ್ನು ವಸೂಲಿ ಮಾಡಿರುವುದಿಲ್ಲ, ಅಥವಾ ನೀವು ಸ್ವಲ್ಪ ಸಮಯದಿಂದ ಎದುರಿಸುತ್ತಿರುವ ಸಮಸ್ಯೆಯಾಗಿರಬಹುದು. ಇಂದು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಪತಿಗೆ ಇದರ ಬಗ್ಗೆ ತಿಳಿಯುವ ಸಾಧ್ಯತೆ ಇದೆ ಮತ್ತು ಇದರ ನಂತರ ನೀವು ಇಷ್ಟು ದಿನಗಳಿಂದ ಅವರಿಂದ ಮರೆಮಾಡುತ್ತಿದ್ದ ಈ ರಹಸ್ಯದ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಜಗಳವಾಗುತ್ತದೆ. ಅಲ್ಲದೆ ಸ್ವಲ್ಪ ಸಮಯದಿಂದ ನಿಮ್ಮಿಬ್ಬರ ನಡುವೆ ಇದ್ದ ಎಲ್ಲ ಅನಿಶ್ಚಿತತೆಯು ಇದ್ದಕ್ಕಿದ್ದಂತೆ ಪದಗಳ ರೂಪದಲ್ಲಿ ಹೊರಬರುತ್ತದೆ. ಅದು ಹೊರಬರಲು ಪರಿಸ್ಥಿತಿಗಳೂ ಕೂಡ ಅನುಕೂಲಕರವಾಗಿವೆ ಎಂದು ತೋರುತ್ತದೆ ಮತ್ತು ಇದೆಲ್ಲವೂ ಜಗಳಗಳ ರೂಪದಲ್ಲಿ ನಡೆಯುತ್ತದೆ. ಅಲ್ಲದೆ ಇದಕ್ಕೆ ಕಾರಣವೆಂದರೆ ಸ್ವಲ್ಪ ಸಮಯದಿಂದ ನೀವು ಕುಟುಂಬದಲ್ಲಿ ಒಬ್ಬರೇ ಇದ್ದೀರಿ. ಅವರಿಗೆ ಹೇಳದೆ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಮರೆಮಾಡಿದ್ದೀರಿ ಮತ್ತು ಈ ವಿಷಯಗಳು ಇದ್ದಕ್ಕಿದ್ದಂತೆ ಹೊರಬರುವ ಸಾಧ್ಯತೆ ಇದೆ. ಇದಲ್ಲದೆ ನೀವು ಇತ್ತೀಚೆಗೆ ಬಹಳ ಸಮಯದಿಂದ ಮರೆಮಾಡುತ್ತಿದ್ದ ಒಂದು ಪ್ರಮುಖ ರಹಸ್ಯವು ಬಹಿರಂಗಪಡಿಸಿದ್ದೀರಿ ಮತ್ತು ಈ ಸಮಸ್ಯೆ ನಿಮ್ಮ ಮನೆಗೆ ತಲುಪಿದ ತಕ್ಷಣ ಬಲಗೊಂಡಿದೆ. ಈ ಹೋರಾಟದ ನಂತರ ನಿಮ್ಮ ಜೀವನದಲ್ಲಿ 2 ವಿಷಯಗಳಲ್ಲಿ ನೀವು ಬಲವಾಗಿದ್ದೀರಿ ಅಥವಾ ಬದಲಾಗಿದ್ದೀರಿ. ಅವರು ಬಲವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. 1. ನಮ್ಮನ್ನು ನಂಬುವ ಮತ್ತು ನಮಗೆ ನಿಷ್ಠರಾಗಿರುವ ಜನರಿಂದ ಒಳ್ಳೆಯದು, ಕೆಟ್ಟದ್ದು, ತಪ್ಪು ಅಥವಾ ಲಾಭದಾಯಕವಾಗಿದ್ದರೂ ನಾವು ಏನನ್ನೂ ಮರೆಮಾಡಬಾರದು. ಅಲ್ಲದೆ ನಾವು ಕೆಲವು ವಿಷಯಗಳಲ್ಲಿ ತಪ್ಪುಗಳನ್ನು ಮಾಡಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ, ಆದರೆ ನಾವು ಅದನ್ನು ತುಂಬಾ ಪರಿಪೂರ್ಣವಾಗಿ ಮಾಡುತ್ತೇವೆ. ಆದರೆ ಈ ರಾಶಿಯವರು ವಿರಳವಾಗಿ ಸಿಕ್ಕಿಬೀಳುತ್ತಾರೆ. ಆದ್ದರಿಂದ ಇಂದಿನಿಂದ ಈ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಲು ಅವಕಾಶವಿದೆ. ಅಲ್ಲದೆ ಇದು ಕೆಲವು ಸಮಯದಿಂದ ನಡೆಯುತ್ತಿರುವುದರಿಂದ ಈಗ ಈ ವಿಷಯ ಏಕೆ ನಡೆಯುತ್ತಿದೆ ಎಂಬ ಬಗ್ಗೆ ನಿಮಗೆ ಅನುಮಾನಗಳಿರಬಹುದು. ಈ ವಿಷಯ ಇಂದು ಜಗಳದ ರೂಪದಲ್ಲಿ ಹೊರಬರುತ್ತದೆ. ನೀವು ಹೇಳುತ್ತಿರುವ ಎಲ್ಲವನ್ನು ಅವರು ಸ್ವಲ್ಪ ಸಮಯದಿಂದ ನಂಬುತ್ತಿದ್ದಾರೆ ಎಂಬುದು ಮಾತ್ರ, ಆದರೆ ಅವರು ಸ್ವಲ್ಪ ಅನುಮಾನಾಸ್ಪದರಾಗುವ ಪರಿಸ್ಥಿತಿಯೂ ಇದೆ. ಉದ್ಭವಿಸಿರುವ ಆ ಪರಿಸ್ಥಿತಿ ಇಂದು ಅನಿರೀಕ್ಷಿತವಾಗಿ ಹೋರಾಟದ ರೂಪದಲ್ಲಿ ಹೊರಬರುತ್ತದೆ. ಇದಲ್ಲದೆ ಇಂದು ಗುರುವಾರ ಮತ್ತು ಗುರುವಾರ ಗುರುವಿಗೆ ಸಂಬಂಧಿಸಿದ ದಿನವಾಗಿದೆ ಮತ್ತು ಗುರುವು ಮಂಗಳನೊಂದಿಗೆ, ಅಂದರೆ ಮಂಗಳ ಗ್ರಹದ ಸಂಯೋಗದಿಂದಾಗಿ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತದೆ ಮತ್ತು ಇಂದು ಗಂಡ ಮತ್ತು ಹೆಂಡತಿಯ ಜೀವನದಲ್ಲಿ ಅನಿರೀಕ್ಷಿತ ಸಂಘರ್ಷಗಳು ಉಂಟಾಗುತ್ತವೆ. ಅನಿರೀಕ್ಷಿತ ಸಮಸ್ಯೆಗಳು ಉದ್ಭವಿಸುವ ಅವಕಾಶಗಳು ಕೂಡ ಇವೆ. ಆದ್ದರಿಂದ ಇಂದು ನೀವು ಈ ಸಮಸ್ಯೆಯಿಂದ ಹೊರಬರಲು ಬಯಸಿದರೆ ನೀವು ಕೆಲವು ಮುನ್ನೆಚ್ಚರಿಕೆಗಳು ಮತ್ತು ಕೆಲವು ಸೂಚನೆಗಳನ್ನು ಅನುಸರಿಸಬೇಕು. ಅವುಗಳಲ್ಲಿ ಪ್ರಮುಖವಾದದ್ದು, ಇಂದು ಗುರುವಾರವಾದ್ದರಿಂದ ತೊಂದರೆಯಲ್ಲಿರುವ ಯಾರಿಗಾದರೂ ಆಹಾರ ಅಥವಾ ನೀರನ್ನು ದಾನ ಮಾಡುವುದು ಖಂಡಿತವಾಗಿಯೂ ಒಳ್ಳೆಯದು. ಅಲ್ಲದೆ ಇಂದು ನೀವು ಹೊರಗೆ ಹೋಗುವ ಮೊದಲು ಅಥವಾ ಮನೆಯಲ್ಲಿದ್ದಾಗಲೂ ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸುವುದು ತುಂಬಾ ಒಳ್ಳೆಯದು. ಅಲ್ಲದೆ ನೀವು ಇಂದು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ತಕ್ಷಣ ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಹಾಗೆ ಮಾಡಬೇಡಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಜನರಿಗೆ ಮೊದಲು ನಿಮಗೆ ಸಮಸ್ಯೆಯಾಗುತ್ತದೆ ಎಂದು ನೀವು ಭಾವಿಸುವ ಯಾವುದೇ ವಿಷಯದ ಬಗ್ಗೆ ಹೇಳಿ. ನೀವು ಇತರರಿಗೆ ಹೇಳಿದಾಗ ಅವರ ಮನಸ್ಸು ಒಂದು ರೀತಿಯಲ್ಲಿರುತ್ತದೆ, ಆದರೆ ನಿಮ್ಮಿಂದ ಬರಬೇಕಾದ ವಿಷಯ ಅವರನ್ನು ತಲುಪಿದರೆ ಪರಿಣಾಮಗಳು ಮತ್ತು ಸಂದರ್ಭಗಳು ವಿಭಿನ್ನವಾಗಿರುತ್ತವೆ. ಆದ್ದರಿಂದ ನನ್ನ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ವಿಷಯಗಳು ಮತ್ತು ಪ್ರಮುಖ ಸನ್ನಿವೇಶಗಳು ಸಂಭವಿಸಲಿವೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಖಂಡಿತವಾಗಿಯೂ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ.
ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.